ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ KEA ಕಡೆಯಿಂದ VAOಗೆ ಸಂಬಂಧಿಸಿದಂತೆ ಒಂದು ತಾತ್ಕಾಲಿಕ ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಅನೌನ್ಸ್ ಮಾಡಿರೋಂಥ ಅಷ್ಟು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಯ ರ್ಯಾಂಕ್ ಲಿಸ್ಟ್ ಬಗ್ಗೆ ನೋಡೋಣ. ಹಾಗೆ ಆ ರ್ಯಾಂಕ್ ಲಿಸ್ಟ್ನಲ್ಲಿ ಟಾಪ್ 5 ಇರೋವಂಥ ಹೈಯೆಸ್ಟ್ ಸ್ಕೋರ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅದ್ರ ಬೇಸಿಸ್ ಮೇಲೆ ಕಟ್ ಆಫು ಎಷ್ಟಕ್ಕೆ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ ಅನ್ನೋವಂಥದ್ದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೇಳೋದು ಕೇವಲ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ, ಇದೇ ಫೈನಲ್ ಅಂತ ತಿಳ್ಕೊಬೇಡಿ. ನಾನಿಲ್ಲಿ ಫಸ್ಟು ಚಿಕ್ಕಬಳ್ಳಾಪುರ ಡಿಸ್ಟಿಕ್ದು ಒಂದು ರ್ಯಾಂಕ್ ಲಿಸ್ಟ್ ಬಗ್ಗೆ ನೋಡೋದಾದರೆ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡರದ್ದು ಸೇರಿ ಫಸ್ಟ್ನೇದಾಗಿ ಟಾಪ್ 5ಅಲ್ಲಿ ಫಸ್ಟ್ನೇದಾಗಿ 145.25 ಇದೆ, ಸೆಕೆಂಡ್ನೇದಾಗಿ 140.75 ಇದೆ, ನೆಕ್ಸ್ಟು 140+.50 ಇದೆ, ಫೋರ್ತ್ ಒನ್ನಾಗಿ 136.25 ಇದೆ, ಹಾಗೆ ಫಿಫ್ತ್ ಒನ್ನಲ್ಲಿ 133.75 ಇದೆ. ಹೀಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಟಾಪ್ 5ಅಲ್ಲಿ ಇಷ್ಟಿರ್ತಕ್ಕಂಥದ್ದು. ಈ ಟಾಪ್ 5ಯಲ್ಲೂ ಸಹ ಇಲ್ಲಿ ಮೇಲ್ದೇ ಹೈಯೆಸ್ಟ್ ಸ್ಕೋರ್ ಬಂದಿದೆ ಅಂತಲೇ ಹೇಳ್ಬೋದು. ಇವಾಗ ಮೇಲು ಮತ್ತು ಫೀಮೇಲ್ದು ನಾನು ಕಟ್ ಆಫ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಯಾವುದ್ರ ಬೇಸಿಸ್ ಮೇಲೆ ಅಂತ ಹೇಳೋದಾದರೆ ಇಲ್ಲಿ ತೆಗೆದಿರೋಂಥ ಮಾರ್ಕ್ಸ್ ಮೇಲೆ. ಹಾಗೆ ನಾನು ಆರಿಜೆಂಟಲ್ ಆಗಿ ವರ್ಟಿಕಲ್ ಆಗಿ ಹೇಳ್ತಾ ಹೋಗಲ್ಲ, ಅಂದರೆ SC ST ಮೇಲು ಫೀಮೇಲು ಆ ಥರ ಎಲ್ಲ ಡಿವೈಡ್ ಮಾಡಿ ಹೇಳೋಕ್ಕಾಗಲ್ಲ. ಕೇವಲ ನಾವು ಒಂದು ಮೇಲು ಮತ್ತು ಫೀಮೇಲ್ದು ಟೋಟಲ್ ಆಗಿ ಮೇಲು ಮತ್ತು ಫೀಮೇಲ್ದು ಮಾತ್ರ ಕಟ್ ಆಫ್ ಎಷ್ಟಕ್ಕೆ ನಿಲ್ಲೋ ಅಂಥ ಸಾಧ್ಯತೆ ಇರುತ್ತೆ. ಅಂದರೆ ಇದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾತ್ರ ಆಗಿರುತ್ತೆ, ಇದೇ ಫೈನಲ್ ಕಟ್ ಆಫ್ ಆಗಿರೋ ಅಂಥದ್ದಲ್ಲ. ಸೊ ಇಲ್ಲಿ ಮೇಲ್ದು 130+ ನಿಲ್ಲೋ ಅಂಥದ್ದು, ಹಾಗೆ ಫೀಮೇಲ್ದು 120+ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಮೇಲ್ ಬಂದು ಫಸ್ಟ್ನೇದಾಗಿ 145.25 ತೆಗೆದಿದ್ದಾರೆ. ಹಾಗೆ ಫೀಮೇಲ್ದು ಇಲ್ಲಿ ಯಾವ ರೀತಿ ನೋಡ್ಬೋದು ಅನ್ನೋದಾದರೆ ಇಲ್ಲಿ ಫೀಮೇಲ್ದು ವಂದನ D ಇಲ್ಲಿ ತನಕನೂ ಬಾಯ್ಸೇ ಮೇಲೆ ಆಲ್ರೆಡಿ ಇಲ್ಲಿ ಬಾಯ್ಸೇ ತೆಗೆದಿರೋ ಅಂಥದ್ದು. ಇಲ್ಲಿ ಮಾತ್ರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗರ್ಲ್ಸ್ದು ವಂದನ D ಅನ್ನೋ ಅಂಥವ್ರು 123 ತೆಗೆದಿದ್ದಾರೆ. ಸೊ ಹಾಗಾಗಿ ಇದ್ರ ಬೇಸಿಸ್ ಮೇಲೆ ಮೇಲ್ ಮತ್ತು ಫೀಮೇಲ್ದು ಕಟ್ ಆಫ್ ಹೇಳ್ತಕ್ಕಂಥದ್ದು. ನೆಕ್ಸ್ಟು ನಾವು ಗದಗ್ ಡಿಸ್ಟಿಕ್ ಅಲ್ಲಿ ನೋಡೋ ಅಂಥದ್ದಾದರೆ ಟಾಪ್ 5ನಲ್ಲಿ ಫಸ್ಟ್ನೇದಾಗಿ ಇಲ್ಲಿ 134.50 ಇದೆ, ನೆಕ್ಸ್ಟು 134 ಇದೆ, ನೆಕ್ಸ್ಟು ಥರ್ಡ್ ಒನ್ನಾಗಿ 131.75 ಇದೆ, ನೆಕ್ಸ್ಟು 131.50 ಇದೆ, ಫಿಫ್ತ್ ಒನ್ನಾಗಿ 130.75 ಇರೋ ಅಂಥದ್ದು. ಇಷ್ಟು ಟಾಪ್ 5 ಆಗಿರುತ್ತೆ. ಹಾಗೆ ಈ ಗದಗ್ ಡಿಸ್ಟಿಕ್ನಲ್ಲಿ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ ಮೇಲ್ಗೆ 130+ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಹಾಗೆ ಫೀಮೇಲ್ದು 122+ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಇದು ಒಂದು ಕೇವಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟು ನಾವಿಲ್ಲಿ ಬೀದರ್ನ ಟಾಪ್ 5 ಮಾರ್ಕ್ಸ್ ನೋಡೋದಾದರೆ ಇಲ್ಲಿ ಫಸ್ಟ್ನೇದಾಗಿ 136.3 ಇದೆ, ನೆಕ್ಸ್ಟು 134.75 ಇದೆ, ಥರ್ಡ್ ಒನ್ನಾಗಿ 134.50 ಇದೆ, ಹಾಗೆ ಫೋರ್ತ್ ಒನ್ನಲ್ಲಿ 132 ಇದೆ, ಹಾಗೆ ಫಿಫ್ತ್ ಒನ್ನಲ್ಲಿ 130 ಇರೋವಂಥದ್ದು. ಇಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಕಟ್ ಆಫ್ ಕಡಿಮೆನೇ ಇರ್ತಕ್ಕಂಥದ್ದು ಟಾಪ್ 5ನಲ್ಲಿ. ಇಲ್ಲಿ ಮೇಲು ಮತ್ತು ಫೀಮೇಲ್ದು ಕಟ್ ಆಫ್ ನೋಡೋದಾದರೆ ಇಲ್ಲಿ ಮೇಲ್ದು ಬಂದು 135 ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ, 135+ ಅಂತಲೇ ಹೇಳ್ಬೋದು. ಹಾಗೆ ಫೀಮೇಲ್ದು ನೋಡೋದಾದರೆ 114+114+ ನಿಲ್ಲೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಫೀಮೇಲ್ಗೆ ಅವಕಾಶ ಜಾಸ್ತಿ ಇದೆ, ಯಾಕಂದರೆ ಇಲ್ಲಿ ಫೀಮೇಲಲ್ಲಿ ಹೈಯೆಸ್ಟ್ ಸ್ಕೋರ್ ಯಾರೂ ಮಾಡಿಲ್ಲ. ಆಲ್ಮೋಸ್ಟ್ ಇಲ್ಲಿ ಬಾಯ್ಸೇ ಜಾಸ್ತಿ ಸ್ಕೋರ್ ಮಾಡಿರ್ತಕ್ಕಂಥದ್ದು. ಫೀಮೇಲು 114+ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ, ಇನ್ನೂ ಕಡಿಮೆ ಆಗೋ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟ್ ನಾವು ಮ್ಯಾಂಗ್ಳೂರ್ದು ರ್ಯಾಂಕ್ ಲಿಸ್ಟ್ ಬಗ್ಗೆ ನೋಡೋದಾದರೆ ಟಾಪ್ 5ನಲ್ಲಿ ಮೊದಲನೇದಾಗಿ ಇಲ್ಲಿ 139.50 ಇದೆ, ನೆಕ್ಸ್ಟು ಸೆಕೆಂಡ್ನೇದಾಗಿ 137.75 ಇದೆ, ಥರ್ಡ್ ಒನ್ನಲ್ಲಿ 137 ಇದೆ, ಹಾಗೆ ಫೋರ್ತ್ ಒನ್ನಲ್ಲೂ ಸಹ 137 ಇದೆ, ಹಾಗೆ ಫಿಫ್ತ್ ಒನ್ನಲ್ಲಿ 135.5 ಇದೆ. ಇಲ್ಲಿ ನಾವು ಮೇಲು ಮತ್ತು ಫೀಮೇಲ್ದು ಕಟ್ ಆಫ್ ಬಗ್ಗೆ ನೋಡೋದಾದರೆ ಮೇಲಲ್ಲಿ ಇಲ್ಲಿ 138+ ನಿಲ್ಲೋ ಅಂಥ ಚಾನ್ಸಸ್ ಇದೆ, ಹಾಗೆ ಇಲ್ಲಿ ಫೀಮೇಲ್ದು ಸಹ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಫೀಮೇಲ್ದು ಬಂದು 135+ ನಿಲ್ಲೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಆಲ್ಮೋಸ್ಟು ಬಾಯ್ಸು ಮತ್ತು ಗರ್ಲ್ಸ್ದು ಸೇಮ್ ಬರುತ್ತೆ, ಬಟ್ ಮೇಲ್ದು 1-2-3 ಮಾರ್ಕ್ಸ್ ಮಾತ್ರ ವೇರಿಯೇಷನ್ ಆಗೋ ಅಂಥದ್ದು ಸೇಮ್ ಇರುತ್ತೆ ಇಲ್ಲಿ ಮಂಗಳೂರು ಡಿಸ್ಟಿಕ್ಕಲ್ಲಿ.
ನೆಕ್ಸ್ಟು ನಾವಿಲ್ಲಿ ರಾಯಚೂರು ಡಿಸ್ಟಿಕ್ ಬಗ್ಗೆ ನೋಡೋದಾದರೆ ಇಲ್ಲಿ ಟಾಪ್ 5ನಲ್ಲಿ ಇರ್ತಕ್ಕಂಥದ್ರಲ್ಲಿ ಫಸ್ಟ್ನೇದಾಗಿ ನೋಡೋದಾದರೆ ಇಲ್ಲಿ 134 ಇದೆ. ನೆಕ್ಸ್ಟು ಸೆಕೆಂಡ್ನೇದಾಗಿ 116 ಇದೆ. ಥರ್ಡ್ ಒನ್ನು ಫೋರ್ತ್ ಒನ್ ಸಹ 116 ಇದೆ. ಹಾಗೆ ಫಿಫ್ತ್ ಒನ್ನಲ್ಲಿ 115 ಇದೆ. ಇಷ್ಟು ಟಾಪ್ 5 ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಕಟ್ ಆಫ್ದು ಇಲ್ಲಿ ಆಲ್ಮೋಸ್ಟ್ ಈ ಡಿಸ್ಟಿಕಲ್ಲಿ ಸ್ವಲ್ಪ ಕಟ್ ಆಫ್ ಕಡಿಮೆನೇ ನಿಲ್ಲುತ್ತೆ, ಯಾಕೆಂದರೆ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಟಾಪ್ ಸ್ಕೋರ್ ಯಾರೂ ಮಾಡಿಲ್ಲ, ಸ್ವಲ್ಪ ಕಡಿಮೆನೇ ಕಟ್ ಆಫ್ ನಿಲ್ಲುತ್ತೆ. ಇಲ್ಲಿ ಮೇಲ್ದು ಬಂದು 130 ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಹಾಗೆ ಫೀಮೇಲ್ದು ಕಡಿಮೆನೇ ಇರುತ್ತೆ, ಯಾಕೆಂದರೆ ಇಲ್ಲಿ ಯಾರೂ ಜಾಸ್ತಿ ಹೈಯೆಸ್ಟ್ ಸ್ಕೋರ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಫೀಮೇಲ್ದು 115+ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಈ ಡಿಸ್ಟಿಕಲ್ಲಿ ಆಲ್ಮೋಸ್ಟ್ ಕಟ್ ಆಫ್ ಕಡಿಮೆನೇ ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವಿಲ್ಲಿ ಚಾಮರಾಜನಗರ ಡಿಸ್ಟಿಕಲ್ಲಿ ಟಾಪ್ 5 ಬಗ್ಗೆ ನೋಡೋದಾದರೆ ಇಲ್ಲಿ ಇಲ್ಲಿ ಟಾಪ್ 5ಅಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸೇರಿ ಟಾಪ್ 1ನಲ್ಲಿ 140 ತೆಗೆದಿದ್ದಾರೆ. ಹಾಗೆ ಸೆಕೆಂಡ್ನೇದಾಗಿ 135 ತೆಗೆದಿದ್ದಾರೆ. ಥರ್ಡ್ ಒನ್ ಆಗಿ 134.25 ಇದೆ. ಹಾಗೆ ಫೋರ್ತು ಮತ್ತು ಫಿಫ್ತು ಎರಡು 132 ತೆಗೆದಿರೋ ಅಂಥದ್ದು. ಇಲ್ಲಿ ನಾವು ಮೇಲ್ದು ಕಟ್ ಆಫ್ ಬಂದು 140 ಆಗುವಂಥ ಚಾನ್ಸಸ್ ಇದೆ. ಹಾಗೆ ಫೀಮೇಲ್ದು ಬಂದು ಇಲ್ಲೂ ಸಹ ಜಾಸ್ತಿ ಇರುತ್ತೆ. ಇಲ್ಲಿ ಫೀಮೇಲ್ದು 130+ ನಿಲ್ಲೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಡಿಸ್ಟಿಕ್ಕಲ್ಲಿ ತುಂಬ ಜನ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ಡಿಸ್ಟಿಕ್ಕಲ್ಲಿ ಕಟ್ ಆಫು ಜಾಸ್ತಿ ನಿಲ್ಲೋ ಅಂಥದ್ದು. ನೆಕ್ಸ್ಟು ನಾವಿಲ್ಲಿ ಚಿತ್ರದುರ್ಗದ ರ್ಯಾಂಕ್ ಲಿಸ್ಟ್ ಬಗ್ಗೆ ನೋಡೋದಾದರೆ ಇಲ್ಲಿ ಟಾಪ್ 5ನಲ್ಲಿ ಮೊದಲನೇದಾಗಿ 137 ತೆಗೆದಿದ್ದಾರೆ. ಸೆಕೆಂಡ್ನೇದಾಗಿ 135, ಥರ್ಡ್ ಒನ್ನಲ್ಲಿ 127.50, ಫೋರ್ತ್ ಒನ್ನಲ್ಲಿ 128, ಹಾಗೆ ಫಿಫ್ತಲ್ಲಿ 127.25 ಇರೋ ಅಂಥದ್ದು. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹ ಬಾಯ್ಸೇ ಟಾಪ್ 5ನಲ್ಲಿ ಇರೋ ಅಂಥದ್ದು. ಹಾಗೆ ಈ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೇಲ್ದು ಕಟ್ ಆಫ್ ಬಂದು 135+ ಇರೋ ಅಂಥದ್ದು. ಹಾಗೆ ನಾವು ಫೀಮೇಲ್ ಬಗ್ಗೆ ನೋಡೋದಾದರೆ ಇಲ್ಲಿ 120+ ಆಗೋ ಅಂಥ ಚಾನ್ಸಸ್ ಇರುತ್ತೆ ಇಲ್ಲಿ. ನೆಕ್ಸ್ಟು ಇಲ್ಲಿ ಹಾಸನ ಡಿಸ್ಟಿಕಲ್ಲಿ ನೋಡೋದಾದರೆ ಟಾಪ್ 5ನಲ್ಲಿ ಇಲ್ಲಿ ಮೊದಲನೇದಾಗಿ 137 ತೆಗೆದಿದ್ದಾರೆ. ಸೆಕೆಂಡ್ ಒನ್ನು 135.50 ತೆಗೆದಿದ್ದಾರೆ. ಹಾಗೆ ಥರ್ಡ್ ಒನ್ ಆಗಿ 135.50 ಇದೆ. ಫೋರ್ತ್ ಒನ್ನಲ್ಲಿ 135 ಇದೆ. ಹಾಗೆ ಫಿಫ್ತಲ್ಲಿ 133 ತೆಗೆದಿದ್ದಾರೆ. ಇಲ್ಲಿ ನಾವು ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ ಮೇಲ್ಗೆ 135+ ನಿಲ್ಸಕ್ಕಂಥದ್ದು. ಹಾಗೆ ಫೀಮೇಲಲ್ಲಿ ನೋಡೋದಾದರೆ ಇಲ್ಲಿ 128+ ಆಗೋ ಅಂಥ ಚಾನ್ಸಸ್ ಇದೆ. ಇಲ್ಲೂ ಸಹ ಸ್ವಲ್ಪ ಕಟ್ ಆಫ್ ಜಾಸ್ತಿನೇ ನಿಲ್ಲೋ ಅಂಥದ್ದು, ಯಾಕೆಂದರೆ ಇಲ್ಲೂ ಸಹ ತುಂಬ ಜನ ಜಾಸ್ತಿ ಸ್ಕೋರ್ ಮಾಡಿರೋ ಅಂಥದ್ದು. ಸೊ ಹಾಗಾಗಿ ಇಲ್ಲಿ ಕಟ್ ಆಫ್ ಜಾಸ್ತಿನೇ ನಿಲ್ಲುತ್ತೆ. ನೆಕ್ಸ್ಟು ನಾವೀಗ ಮೈಸೂರು ಡಿಸ್ಟಿಕ್ನಲ್ಲಿ ಟಾಪ್ 5 ಹೈಯೆಸ್ಟ್ ಸ್ಕೋರ್ ಬಗ್ಗೆ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ 142.75 ಇದೆ. ಸೆಕೆಂಡ್ನೇದಾಗಿ 142.25 ಇದೆ. ಥರ್ಡ್ ಒನ್ನಲ್ಲಿ 141.75 ಇದೆ. ಹಾಗೆ ಫೋರ್ತ್ ಒನ್ನು 141.50 ಇದೆ. ಹಾಗೆ ಫಿಫ್ತ್ ಒನ್ನಲ್ಲಿ 140 ಇರೋ ಅಂಥದ್ದು. ಇಲ್ಲಿ ಆಲ್ಮೋಸ್ಟು ಈ ಮೈಸೂರು ಡಿಸ್ಟಿಕಲ್ಲಿ ಸ್ವಲ್ಪ ಬಾಯ್ಸೇ ಹೈಯೆಸ್ಟ್ ಸ್ಕೋರ್ ಮಾಡಿರೋ ಅಂಥದ್ದು. ಹಾಗೆ ಇಲ್ಲಿ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ ಮೇಲ್ದು 141+ ನಿಲ್ಲಿಸೋ ಅಂಥ ಚಾನ್ಸಸ್ ಇರುತ್ತೆ. ಹಾಗೆ ಫೀಮೇಲ್ದು ಬಂದು 130+ ನಿಲ್ಲೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಮೈಸೂರು ಡಿಸ್ಟಿಕಲ್ಲೂ ಸಹ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಇಲ್ಲೂ ಸಹ ಕಟ್ ಆಫ್ ಜಾಸ್ತಿನೇ ನಿಲ್ಲುತ್ತೆ. ಇಲ್ಲಿ ಫೀಮೇಲ್ದು ಬಂದು ಸ್ಟಾರ್ಟಿಂಗು ತೆಗೆದಿರೋ ಅಂಥದ್ದೇ 130 ಇರೋದ್ರಿಂದ ಇಲ್ಲಿ ಕಟ್ ಆಫ್ 130 ಅಷ್ಟೇ ನಿಲ್ಲೋ ಅಂಥದ್ದು. ನೆಕ್ಸ್ಟು ನಾವಿಲ್ಲಿ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಟಾಪ್ 5 ಇರೋ ಅಂಥದ್ರಲ್ಲಿ ಹೈಯೆಸ್ಟ್ ಸ್ಕೋರ್ ಬಗ್ಗೆ ನೋಡೋದಾದರೆ ಇಲ್ಲಿ ಸ್ಟಾರ್ಟಿಂಗು ಬಂದು 153.75 ಇದೆ. ಸೆಕೆಂಡ್ನೇದಾಗಿ 138.75 ಇದೆ. ಥರ್ಡ್ ಒನ್ನಲ್ಲಿ 137.50 ಇದೆ. ಹಾಗೆ ಫೋರ್ತ್ ಒನ್ನಲ್ಲಿ 122.75 ಇದೆ. ಫಿಫ್ತ್ ಒನ್ನಲ್ಲಿ 121.25 ಇರೋವಂಥದ್ದು. ಈ ಡಿಸ್ಟಿಕ್ಕಲ್ಲೂ ಸ್ವಲ್ಪ ಕಟ್ ಆಫ್ ಜಾಸ್ತಿ ನಿಲ್ಲೋ ಅಂಥದ್ದು. ಇಲ್ಲಿ ಮೇಲಲ್ಲಿ ಬಂದು 145+ ಕಟ್ ಆಫ್ ಇದ್ದೇ ಇರುತ್ತೆ ಇಲ್ಲಿ ಈ ಡಿಸ್ಟಿಕ್ಕಲ್ಲಿ. ಹಾಗೆ ಫೀಮೇಲ್ದು ಬಂದು ಸ್ವಲ್ಪ ಕಡಿಮೆನೇ ಆಗುತ್ತೆ. ಇಲ್ಲಿ 112+ ನಿಲ್ಸಕ್ಕಂಥದ್ದು, ಯಾಕೆಂದರೆ ಇಲ್ಲಿ ಆಲ್ಮೋಸ್ಟು ಗರ್ಲ್ಸು ಕಡಿಮೆ ಸ್ಕೋರ್ ಮಾಡಿದ್ದಾರೆ, ಸ್ವಲ್ಪ ಬಾಯ್ಸು ಹೈಯೆಸ್ಟ್ ಸ್ಕೋರ್ ಮಾಡಿರೋದ್ರಿಂದ ಇಲ್ಲಿ ಫೀಮೇಲಲ್ಲಿ 112 ಅಂದರೆ 112+ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೀವು ಹೇಗೆ 112 ಅಂತ ಹೇಳ್ತಿದ್ದೀರಾ ಅಂತ ಕೇಳೋದಾದರೆ ಇಲ್ಲಿ ನೋಡಿ, ಈ ಲೈನಲ್ಲಿ ಸುಮಾ ಪಿ ಅನ್ನೋ ಅಂತಕ್ಕಂಥವ್ರಲ್ಲಿ ಪೇಪರ್ 1ನಲ್ಲಿ 60 ಇದೆ. ಹಾಗೆ ಪೇಪರ್ 2ನಲ್ಲಿ 52.5 ಇದೆ. ಸೊ ಟೋಟಲ್ ಮಾಡಿದಾಗ ಆವಾಗ
112.50 ನಿಲ್ಲೋ ಅಂಥದ್ದು ಇವ್ರದ್ದೇ ಟಾಪ್ ಸ್ಕೋರ್ ಆಗಿರೋ ಅಂಥದ್ದು ಹುಡುಗಿರಲ್ಲಿ. ಸೊ ಹಾಗಾಗಿ ಫೀಮೇಲ್ದು 112+ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ, ಇದಕ್ಕಿಂತ ಅಂತೂ ಜಾಸ್ತಿ ಹೋಗಲ್ಲ. ನೆಕ್ಸ್ಟು ನಾವಿಲ್ಲಿ ಕಲಬುರ್ಗಿ ಡಿಸ್ಟಿಕಲ್ಲಿ ಟಾಪ್ 5 ಹೈಯೆಸ್ಟ್ ಸ್ಕೋರ್ ಬಗ್ಗೆ ನೋಡೋದಾದರೆ ಇಲ್ಲಿ ಫಸ್ಟ್ನೇದಾಗಿ 143 ಇದೆ, ಸೆಕೆಂಡ್ನೇದಾಗಿ 141.3 ಇದೆ, ನೆಕ್ಸ್ಟು 140 ಇದೆ, ನೆಕ್ಸ್ಟು ಫೋರ್ತ್ ಮತ್ತು ಫಿಫ್ತ್ ಒನ್ನಲ್ಲಿ 139 ಇರೋ ಅಂಥದ್ದು. ಇಲ್ಲಿ ಮೇಲ್ದು ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ 141+ ನಿಲ್ಲೋ ಅಂಥದ್ದು, ಹಾಗೆ ಫೀಮೇಲ್ ನೋಡೋದಾದರೆ 133+ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ ಇಲ್ಲಿ. ನೆಕ್ಸ್ಟು ನಾವಿಲ್ಲಿ ಮಂಡ್ಯ ಡಿಸ್ಟಿಕಲ್ಲಿ ಟಾಪ್ 5 ನೋಡೋದಾದರೆ ಫಸ್ಟ್ನೇದಾಗಿ 147.75 ಇದೆ. ಹಾಗೆ ಈ ಮಂಡ್ಯ ಡಿಸ್ಟಿಕಲ್ಲಿ ಮಾತ್ರ ತುಂಬ ಕಾಂಪಿಟೇಷನ್ ಇದೆ, ಬಾಯ್ಸು ಮತ್ತು ಗರ್ಲ್ಸು ಇಬ್ಬರೂ ಸಹ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೆಕೆಂಡ್ನೇದಾಗಿ 143.25 ಇದೆ, ಥರ್ಡ್ ಒನ್ನು 140+75 ಇದೆ, ಫೋರ್ತ್ ಒನ್ನು ಸಹ, ಹಾಗೆ ಫಿಫ್ತ್ ಒನ್ನಲ್ಲಿ 137.75 ಇದೆ. ಈ ಡಿಸ್ಟಿಕಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಮೇಲ್ದು 145+ ನಿಲ್ಲೋ ಅಂಥದ್ದು, ಹಾಗೆ ಫೀಮೇಲ್ದು ಬಂದು 140 ನಿಲ್ಲೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ. ಫ್ರೆಂಡ್ಸ್, ನಾನು ಇಲ್ಲಿ ಹಾರಿಜೆಂಟಲ್ ವರ್ಟಿಕಲ್ ಆಗಿ ಎಲ್ಲ ಟೋಟಲ್ ಆಗಿ ಹೇಳ್ತಿಲ್ಲ, ಜಸ್ಟ್ ಮೇಲ್ ಮತ್ತು ಫೀಮೇಲ್ದು ಅಂತ ಹೇಳ್ತಿದ್ದೀನಿ. ನೀವು SC ST ಮತ್ತು OBC ಹೀಗೆ ಕ್ಯಾಟಗರಿ ವೈಸು ಮತ್ತು ಫೀಮೇಲ್ ವೈಸು ಮೇಲ್ ಈ ಥರ ಹೋಗೋದಾದರೆ ಇನ್ನೂ ಸ್ವಲ್ಪ ಕಟ್ ಆಫ್ ಕಡಿಮೆನೇ ಆಗಿರುತ್ತೆ. ನಾನು ಜಸ್ಟ್ ಮೇಲು ಮತ್ತು ಫೀಮೇಲ್ದು ಅಷ್ಟೇ ಹೇಳ್ತಿರೋದು, ಆಮೇಲೆ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟು ನಾವಿಲ್ಲಿ ತುಮಕೂರು ಡಿಸ್ಟಿಕ್ಕಲ್ಲಿ ನೋಡೋದಾದರೆ ಇಲ್ಲಿ ರ್ಯಾಂಕ್ ಲಿಸ್ಟ್ ಬಗ್ಗೆ ನೋಡೋದಾದರೆ ನಾವೀಗ ಟಾಪ್ 5 ಮೊದಲನೇದಾಗಿ 141 ಇದೆ, ಸೆಕೆಂಡ್ನೇದಾಗಿ 139.25 ಇದೆ, ಥರ್ಡ್ ಒನ್ನಲ್ಲಿ 139 ಇದೆ, ಹಾಗೆ ಫೋರ್ತು ಮತ್ತು ಫಿಫ್ತಲ್ಲಿ 137.50 ಇದೆ, ಫಿಫ್ತಲ್ಲಿ 137 ಇರೋ ಅಂಥದ್ದು. ಇಲ್ಲಿ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲೂ ಸಹ ಮೇಲೂ ಹೈಯೆಸ್ಟ್ ಸ್ಕೋರ್ ಇದೆ. ಸೊ ಹಾಗಾಗಿ ಇಲ್ಲಿ 135+ ನಿಲ್ಲೋ ಅಂಥ ಚಾನ್ಸಸ್ ಇರುತ್ತೆ. ಹಾಗೆ ಫೀಮೇಲಲ್ಲಿ ಇಲ್ಲಿ 130 ಅಥವಾ 130+ ನಿಲ್ಲೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ನಾವಿಲ್ಲಿ ಶಿವಮೊಗ್ಗ ಡಿಸ್ಟಿಕ್ದು ಟಾಪ್ 5 ಬಗ್ಗೆ ನೋಡೋದಾದರೆ ಇಲ್ಲಿ ಫಸ್ಟ್ನೇದಾಗಿ 150 ಮಾಡಿದ್ದಾರೆ ಹೈಯೆಸ್ಟ್ ಸ್ಕೋರು. ಇಷ್ಟು ತನಕ ನೋಡಿರೋ ಜಿಲ್ಲೆಗಳಲ್ಲಿ ಈ ಶಿವಮೊಗ್ಗ ಜಿಲ್ಲೆನಲ್ಲೇ ಹೈಯೆಸ್ಟ್ ಇರೋವಂಥದ್ದು. ನೋಡೋಣ ನೆಕ್ಸ್ಟು ಇನ್ನು ಯಾವ ಜಿಲ್ಲೆನಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ. ನೆಕ್ಸ್ಟು ಸೆಕೆಂಡ್ನೇದಾಗಿ 136.5 ಇದೆ, ಥರ್ಡ್ ಒನ್ ಆಗಿ 136.25 ಇದೆ, ನೆಕ್ಸ್ಟು ಫೋರ್ತ್ ಒನ್ನಲ್ಲಿ 135 ಇದೆ, ಹಾಗೆ ಫಿಫ್ತಲ್ಲೂ ಸಹ 135 ಇರೋವಂಥದ್ದು. ಈ ಡಿಸ್ಟಿಕ್ನಲ್ಲಿ ಮೇಲ್ದು ಕಟ್ ಆಫ್ ನೋಡೋದಾದರೆ ಇಲ್ಲಿ ಆಲ್ಮೋಸ್ಟ್ 140 ಅಥವಾ 140+ ಇರೋ ಅಂಥದ್ದು. ಹಾಗೆ ಫೀಮೇಲ್ದು ನೋಡೋದಾದರೆ ಇಲ್ಲಿ ಫೀಮೇಲ್ದು ಸ್ವಲ್ಪ ಕಟ್ ಆಫ್ ಜಾಸ್ತಿನೇ ನಿಲ್ಲುತ್ತೆ, 133+ ನಿಲ್ಲೋ ಅಂಥದ್ದು. ಯಾಕೆ ಅಂದರೆ ಇಲ್ಲೂ ಆಲ್ಮೋಸ್ಟು ಬಾಯ್ಸು ಮತ್ತು ಗರ್ಲ್ಸ್ ಇಬ್ಬರೂ ಸಹ ಸಮನಾಗೆ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಫೀಮೇಲ್ದು ಜಾಸ್ತಿ ನಿಲ್ಲೋ ಅಂಥದ್ದು. ನೆಕ್ಸ್ಟ್ ನಾವು ಚಿಕ್ಕಮಗಳೂರು ಜಿಲ್ಲೆನಲ್ಲಿ ನೋಡೋದಾದರೆ ಇಲ್ಲಿ ಫಸ್ಟ್ನೇದಾಗಿ 143.25 ತೆಗೆದಿದ್ದಾರೆ, ಸೆಕೆಂಡ್ನೇದಾಗಿ 130.75 ಇದೆ, ಥರ್ಡ್ ಒನ್ನಲ್ಲಿ 128.25 ಇದೆ, ಹಾಗೆ ಫೋರ್ತ್ ಒನ್ನಲ್ಲಿ 123.75 ಇದೆ, ಮತ್ತು ಫಿಫ್ತಲ್ಲಿ 123 ಇರೋವಂಥದ್ದು. ಇಲ್ಲಿ ನಾವು ಮೇಲ್ದು ಕಟ್ ಆಫ್ ಬಗ್ಗೆ ನೋಡೋದಾದರೆ 140+ ಅಥವಾ 140 ನಿಲ್ಲಿಸೋ ಅಂಥ ಚಾನ್ಸಸ್ ಇದೆ. ಹಾಗೆ ಫೀಮೇಲ್ದು ನೋಡೋದಾದರೆ ಇಲ್ಲೂ ಸಹ ಫೀಮೇಲ್ ಕ್ಯಾಂಡಿಡೇಟ್ಸ್ ಸ್ವಲ್ಪ ಜಾಸ್ತಿನೇ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ 120 ಅಥವಾ 120+ ನಿಲ್ಲಿಸೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಡಿಸ್ಟಿಕಲ್ಲಿ. ನೆಕ್ಸ್ಟ್ ನಾವೀಗ ಇಲ್ಲಿ ಹಾವೇರಿ ಡಿಸ್ಟಿಕಲ್ಲಿ ನೋಡೋದಾದರೆ ಟಾಪ್ 1ನಲ್ಲಿ 143.25 ಇದೆ, ನೆಕ್ಸ್ಟು 138.75 ಇದೆ, ನೆಕ್ಸ್ಟು 135.25 ಇದೆ, ಹಾಗೆ ಫೋರ್ತ್ ಒನ್ನಲ್ಲಿ 135 ಇದೆ, ಫಿಫ್ತ್ ಒನ್ನಲ್ಲಿ 144 ಇರೋವಂಥದ್ದು. ಇಲ್ಲಿ ಸ್ವಲ್ಪ ಫೀಮೇಲ್ಸು ಹೈಯೆಸ್ಟ್ ಸ್ಕೋರ್ ಮಾಡಿರೋದು ಕಡಿಮೆನೇ ಇದೆ. ಹಾಗೆ ಮೇಲಲ್ಲಿ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ 135 ಅಥವಾ 135+ ನಿಲ್ಲುವಂಥದ್ದು. ಫೀಮೇಲಲ್ಲಿ ನೋಡೋದಾದರೆ 115+, ಏಕೆಂದರೆ ಇಲ್ಲಿ ಜಾಸ್ತಿ ಜನ ಹುಡುಗಿರು ಟಾಪ್ ಸ್ಕೋರ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ಕಟ್ ಆಫ್ ಕಡಿಮೆನೇ ನಿಲ್ಲುವಂಥ ಚಾನ್ಸಸ್ ಇದೆ. ಇನ್ನೂ ಕಡಿಮೆ 110 ಸಹ ಆಗೋವಂಥ ಚಾನ್ಸಸ್ ಜಾಸ್ತಿನೇ ಇದೆ ಈ ಡಿಸ್ಟಿಕಲ್ಲಿ. ಫೀಮೇಲ್ಗೆ ಒಂದು ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು.
ನೆಕ್ಸ್ಟು ನಾವಿಲ್ಲಿ ರಾಮನಗರ ಡಿಸ್ಟಿಕ್ಕಲ್ಲಿ ತೊಗೊಳ್ಳೋದಾದರೆ ಫಸ್ಟ್ನೇದಾಗಿ ಇಲ್ಲಿ 149.25 ಇದೆ, ಸೆಕೆಂಡ್ನೇದಲ್ಲಿ 148 ತೆಗೆದಿದ್ದಾರೆ, ಥರ್ಡ್ ಒನ್ನಲ್ಲಿ 145.25, ಹಾಗೆ ಫೋರ್ತ್ ಒನ್ನಲ್ಲೂ ಅಷ್ಟೇ ಇದೆ, ಫಿಫ್ತಲ್ಲಿ 136.25 ಇದೆ. ಈ ರಾಮನಗರ ಡಿಸ್ಟಿಕಲ್ಲೂ ಸಹ ಬಾಯ್ಸೇ ಹೈಯೆಸ್ಟ್ ಸ್ಕೋರ್ ಟಾಪ್ ಸ್ಕೋರ್ ಮಾಡಿರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಮೇಲ್ಗೆ 145 ಪ್ಲಸ್ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ, ಯಾಕೆಂದರೆ ಈ ಒಂದು ಜಿಲ್ಲೆಯಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಆದರೆ ಫೀಮೇಲಲ್ಲಿ ಸ್ವಲ್ಪ ಕಡಿಮೆನೇ ಆಗುತ್ತೆ. ಇಲ್ಲೂ ಸಹ 115 ಪ್ಲಸ್ ನಿಲ್ಲುವಂಥ ಚಾನ್ಸಸ್ ಇದೆ, ಯಾಕೆಂದರೆ ಇಲ್ಲಿ ಫೀಮೇಲು ಟಾಪ್ ಸ್ಕೋರ್ ಮಾಡಿರೋ ಅಂಥದ್ದು ತುಂಬ ಕಡಿಮೆ. ಸೊ ಹಾಗಾಗಿ ಇಲ್ಲಿ ಫೀಮೇಲ್ಗೆ ಕಟ್ ಆಫು ಕಡಿಮೆನೇ ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವಿಲ್ಲಿ ಬೆಂಗಳೂರು ಅರ್ಬನ್ದು ಟಾಪ್ 5 ರ್ಯಾಂಕ್ ಲಿಸ್ಟ್ ಬಗ್ಗೆ ನೋಡೋದಾದರೆ ಫಸ್ಟ್ನೇದಾಗಿ 145 ತೆಗೆದಿದ್ದಾರೆ, ಸೆಕೆಂಡ್ನೇದಲ್ಲಿ 144.75 ಇದೆ, ಹಾಗೆ ಥರ್ಡ್ ಒನ್ನಲ್ಲಿ 138.5 ಇದೆ, ಫೋರ್ತ್ ಒನ್ನಲ್ಲಿ 138 ಇದೆ, ಹಾಗೆ ಫಿಫ್ತಲ್ಲಿ 135 ಇರೋವಂಥದ್ದು. ಇಲ್ಲಿ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ ಮೇಲ್ ಬಂದು 140 ಅಥವಾ 140 ಪ್ಲಸ್ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇಲ್ಲೂ ಸಹ ಆಲ್ಮೋಸ್ಟ್ ನಾವು ನೋಡಿರ್ತಕ್ಕಂಥ ಎಲ್ಲ ಡಿಸ್ಟಿಕಲ್ಲೂ ಫೀಮೇಲ್ದು ಕಟ್ ಆಫ್ ಕಡಿಮೆನೇ ನಿಲ್ಲುತ್ತೆ, ಮೇಲ್ದು ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟು ಬಾಯ್ಸ್ದು ಹೈಯೆಸ್ಟ್ ಕಟ್ ಆಫ್ ನಿಲ್ಲುವಂಥದ್ದು, ಫೀಮೇಲ್ದು ಆಲ್ಮೋಸ್ಟ್ ತುಂಬ ಕಡಿಮೆನೇ ಕಟ್ ಆಫ್ ಅಂತಲೇ ಹೇಳ್ಬೋದು. ಇಲ್ಲಿ ಹುಡುಗಿರ್ದು ಬಂದು 130 ಅಥವಾ ಇನ್ನೂ ಕಡಿಮೆನೂ ಆಗ್ಬೋದು, ಅಥವಾ 130 ಪ್ಲಸ್ ಅಥವಾ ಇನ್ನು 130ಗಿಂತ ಕಡಿಮೆನೇ ಆಗುತ್ತೆ ಆಗೋವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕೆಂದರೆ ಇಲ್ಲೂ ಸಹ ಫೀಮೇಲ್ಸ್ ಅಭ್ಯರ್ಥಿಗಳು ಯಾರೂ ಜಾಸ್ತಿ ಟಾಪ್ ಸ್ಕೋರ್ ಮಾಡಿಲ್ಲ. ಸೊ ಕಾಂಪಿಟೇಷನ್ ಕಡಿಮೆನೇ ಇರುತ್ತೆ ಹುಡುಗಿರಿಗೆ. ಇನ್ನು ನೆಕ್ಸ್ಟು ಬೆಂಗಳೂರು ರೂರಲ್ ಇಲ್ಲಿ ನೋಡೋದಾದರೆ ಟಾಪ್ 5ನಲ್ಲಿ 145.3 ಇದೆ, ಹಾಗೆ ಸೆಕೆಂಡ್ನಲ್ಲಿ 138.0 ಇದೆ, ನೆಕ್ಸ್ಟು ಥರ್ಡಲ್ಲಿ 136.0 ಇದೆ, ಫೋರ್ತಲ್ಲಿ 135.0 ಇದೆ, ಹಾಗೆ ಫಿಫ್ತಲ್ಲಿ 130.8 ಇರೋವಂಥದ್ದು. ಈ ಡಿಸ್ಟಿಕಲ್ಲೂ ಸಹ ಆಲ್ಮೋಸ್ಟ್ ಬಾಯ್ಸೇ ಹೈಯೆಸ್ಟ್ ಟಾಪ್ ಸ್ಕೋರ್ ಮಾಡಿರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಮೇಲ್ದು ಕಟ್ ಆಫ್ ಬಂದು 138 ಪ್ಲಸ್ ನಿಲ್ಲೋವಂಥದ್ದು. ಹಾಗೆ ಫೀಮೇಲ್ದು ನೋಡೋದಾದರೆ ಇಲ್ಲಿ ಇಷ್ಟು ತನಕ ನೋಡಿರೋ ಅಂಥ ಎಲ್ಲ ಡಿಸ್ಟಿಕ್ಕಿಂತ ಈ ಡಿಸ್ಟಿಕ್ಕಲ್ಲಿ ಫೀಮೇಲು ಟಾಪ್ ಸ್ಕೋರ್ ಕಡಿಮೆ ಇರೋವಂಥದ್ದು. ಸೊ ಹಾಗಾಗಿ 105 ಪ್ಲಸ್ ನಿಲ್ಲುವಂಥದ್ದು ಅಥವಾ ಇನ್ನೂ ಕಡಿಮೆ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಆಲ್ಮೋಸ್ಟ್ ಯಾರೂ ಸಹ ಹುಡುಗಿರು ಟಾಪ್ ಸ್ಕೋರ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ 100 ಆದರೂ ಆಗ್ಬೋದು ಅಥವಾ 105 ಆದರೂ ಆಗ್ಬೋದು. ಸೊ ಹಾಗಾಗಿ ಇಲ್ಲಿ ಇಷ್ಟು ನಿಲ್ಲುವಂಥದ್ದು. ನೆಕ್ಸ್ಟು ನಾವಿಲ್ಲಿ ಕೋಲಾರ ಡಿಸ್ಟಿಕಲ್ಲಿ ನೋಡೋದಾದರೆ ಫಸ್ಟ್ನೇದಾಗಿ 142.3 ಇದೆ, ಸೆಕೆಂಡ್ನೇದಾಗಿ 130.8 ಇದೆ, ಥರ್ಡ್ ಒನ್ನಲ್ಲಿ 130.0 ಇದೆ, ಫೋರ್ತ್ ಒನ್ನಲ್ಲಿ 128.5 ಇದೆ, ಹಾಗೆ ಫಿಫ್ತಲ್ಲಿ 126.0 ಇದೆ. ಹಾಗೆ ಇಲ್ಲಿ ಮೇಲ್ದು ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ 130 ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಸಹ ಆಲ್ಮೋಸ್ಟ್ ಹುಡುಗರು ಟಾಪ್ ಸ್ಕೋರ್ ಮಾಡಿಲ್ಲ. ಸೊ ಹಾಗಾಗಿ 130 ಅಥವಾ 130ಗಿನ್ನ ಇನ್ನೂ ಕಡಿಮೆ 128ಗೂ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೀಮೇಲಲ್ಲಿ ನೋಡೋದಾದರೆ ಇಲ್ಲೂ ಸಹ ಫೀಮೇಲು ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ 120 ಅಥವಾ 115ಗೆ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲೂ ಸಹ ಯಾರೂ ಟಾಪ್ ಸ್ಕೋರ್ ಮಾಡಿಲ್ಲ. ಸೊ ಹಾಗಾಗಿ ಫೀಮೇಲ್ದು ಕಡಿಮೆನೇ ಇರುತ್ತೆ. ನೆಕ್ಸ್ಟು ನಾವಿಲ್ಲಿ ಕೊಡಗು ಡಿಸ್ಟಿಕಲ್ಲಿ ನೋಡೋದಾದರೆ ಇಲ್ಲಿ ಆಲ್ಮೋಸ್ಟ್ ಕಾಂಪಿಟೇಷನ್ ಕಡಿಮೆ ಇದೆ, ಇಲ್ಲಿ ತುಂಬ ಟಾಪ್ ಸ್ಕೋರ್ ಅನ್ನೋಂಥದ್ದು ಯಾರೂ ಮಾಡಿಲ್ಲ. ಸೊ ಹಾಗಾಗಿ ಮೊದಲನೇದಾಗಿ 133 ಇದೆ, ಸೆಕೆಂಡ್ನೇದಾಗಿ 130 ಇದೆ, ಥರ್ಡ್ ಒನ್ನಲ್ಲಿ 127.25 ಇದೆ, ಫೋರ್ತ್ ಒನ್ನಲ್ಲಿ 123.50 ಇದೆ, ಫಿಫ್ತಲ್ಲಿ 120.50 ಇದೆ. ಸೊ ಹಾಗಾಗಿ ಇಲ್ಲಿ ಮೇಲ್ದು ಕಟ್ ಆಫ್ ಬಂದು 125 ಅಥವಾ 130 ತನಕ ಹೋಗ್ಬೋದು ಅಷ್ಟೇ. ಇನ್ನು ಫೀಮೇಲ್ ಬಂದು ತುಂಬ ಕಡಿಮೆನೇ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ 110ಗೆ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ. ಇನ್ನೂ ಕಡಿಮೆನೂ ನಿಲ್ಬೋದು, 110 ಅಥವಾ 105ಗೂ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಮಾತ್ರ ತುಂಬ ಕಾಂಪಿಟೇಷನ್ ಕಡಿಮೆನೇ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಷ್ಟು ನಿಲ್ಲುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ನಾವಿಲ್ಲಿ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ನೋಡೋದಾದರೆ ಟಾಪ್ 5ಅಲ್ಲಿ ನೋಡೋದಾದರೆ ಇಲ್ಲೂ ಸಹ ಅಂತ ಟಾಪ್ ಸ್ಕೋರ್ ಮಾಡಿಲ್ಲ, ಕಾಂಪಿಟೇಷನ್ ಸ್ವಲ್ಪ ಕಡಿಮೆನೇ ಇದೆ. ಇಲ್ಲಿ ಫಸ್ಟ್ನೇದಾಗಿ 139.25 ಇದೆ, ಸೆಕೆಂಡ್ನೇದಾಗಿ 136.25 ಇದೆ, ಥರ್ಡ್ ಒನ್ನಲ್ಲಿ 125.25 ಇದೆ, ಫೋರ್ತಲ್ಲಿ 125.00 ಇದೆ, ಫಿಫ್ತಲ್ಲಿ 120.7 ಇರೋವಂಥದ್ದು. ಇಲ್ಲಿ ಮೇಲ್ದು ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ 130 ಅಥವಾ 135
ನಿಲ್ಲುವಂಥ ಚಾನ್ಸಸ್ ಇದೆ. ಹಾಗೆ ಫೀಮೇಲ್ದು ನೋಡೋದಾದರೆ ಇಲ್ಲಿಯೂ ಸಹ ಫೀಮೇಲ್ದು ಕಡಿಮೆನೇ ಇದೆ, 115ಗೆ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲೂ ಅಷ್ಟೇ ಫೀಮೇಲ್ ಯಾರೂ ಜಾಸ್ತಿ ಸ್ಕೋರ್ ಮಾಡಿಲ್ಲ. ಟಾಪ್ ಸ್ಕೋರೇ ಬಂದು ಇಲ್ಲಿ ಫೀಮೇಲ್ದು 125.25 ಇರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಇನ್ನೂ ಕಡಿಮೆ ತೆಗೆದಿರೋದ್ರಿಂದ ಫೀಮೇಲ್ದು 115ಗೆ ನಿಲ್ಲೋ ಅಂಥ ಚಾನ್ಸಸ್ ಇದೆ. ನೆಕ್ಸ್ಟು ನಾವಿಲ್ಲಿ ಉಡುಪಿ ಡಿಸ್ಟಿಕ್ಕಲ್ಲಿ ನೋಡೋದಾದರೆ ಇಲ್ಲಿ ಟಾಪ್ 5ನಲ್ಲಿ ಫಸ್ಟ್ನೇದಾಗಿ 137.25 ಇರುವಂಥದ್ದು, ಸೆಕೆಂಡ್ನೇದಾಗಿ 131.25, ಹಾಗೆ ಥರ್ಡ್ ಒನ್ನಲ್ಲಿ 129, ಫೋರ್ತಲ್ಲಿ 124.25, ಹಾಗೆ ಫಿಫ್ತಲ್ಲಿ 124.00 ಇರೋವಂಥದ್ದು. ಇಲ್ಲೂ ಸಹ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ ಮೇಲಲ್ಲಿ 130 ಅಥವಾ ಇನ್ನೂ ಕಡಿಮೆನೇ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಫೀಮೇಲಲ್ಲೂ ನೋಡೋದಾದರೆ ಇಲ್ಲೂ ಸಹ ಫೀಮೇಲ್ದು ಸ್ಕೋರ್ ಕಡಿಮೆ ಇರೋದ್ರಿಂದ 110ಗೆ ನಿಲ್ಲುವಂಥ ಚಾನ್ಸಸ್ ಇದೆ, ಅಥವಾ ಇನ್ನೂ ಸಹ ಕಡಿಮೆ ಆಗ್ಬೋದು. ಈ ಹುಡುಗಿರ್ದು ಇಲ್ಲೂ ಸಹ ಕಡಿಮೆ ಆಗ್ಬೋದು, ಇನ್ನು 105ಗೂ ಆಗೋವಂಥ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲೂ ಯಾರೂ ಟಾಪ್ ಸ್ಕೋರ್ ಮಾಡಿಲ್ಲ ಫೀಮೇಲು. ಸೊ ಹಾಗಾಗಿ ನೆಕ್ಸ್ಟು ನಾವಿಲ್ಲಿ ವಿಜಯನಗರ ಡಿಸ್ಟಿಕ್ಕಲ್ಲಿ ನೋಡೋದಾದರೆ ಟಾಪ್ 5ನಲ್ಲಿ ಇರೋವಂಥದ್ದು ಫಸ್ಟ್ನೇದಾಗಿ 138.75 ಇದೆ, ಸೆಕೆಂಡ್ನೇದಾಗಿ 132.75 ಇರೋವಂಥದ್ದು, ಥರ್ಡ್ ಒನ್ನಲ್ಲಿ 131.75, ಫೋರ್ತ್ ಒನ್ನಲ್ಲಿ 126.50, ಹಾಗೆ ಫಿಫ್ತ್ ಒನ್ನಲ್ಲಿ 118.00 ಇರೋವಂಥದ್ದು. ಇಲ್ಲಿ ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ ಮೇಲ್ದು ಬಂದು 130 ಅಥವಾ ಇನ್ನೂ ಕಡಿಮೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಫೀಮೇಲ್ದು ನೋಡೋದಾದರೆ ಇಲ್ಲೂ ಸಹ ಕಡಿಮೆ, ಫಿಮೇಲ್ದು 110 ನಿಲ್ಲುವಂಥದ್ದು, ಅಥವಾ ಅದಕ್ಕಿಂತ ಇನ್ನೂ ಕಡಿಮೆನೂ ಸಹ ಆಗ್ಬೋದು. ನೆಕ್ಸ್ಟು ನಾವಿಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ಕಲ್ಲಿ ನೋಡೋದಾದರೆ ಇಲ್ಲಿ ಇರ್ತಕ್ಕಂಥ ಟಾಪ್ 5ನಲ್ಲಿ ಮೊದಲನೇದಾಗಿ 143.25 ಇದೆ, ಸೆಕೆಂಡ್ನೇದಾಗಿ 130.75 ಇದೆ, ಥರ್ಡಲ್ಲಿ 128.25 ಇದೆ, ಹಾಗೆ ಫೋರ್ತಲ್ಲಿ 123.75 ಇರೋವಂಥದ್ದು, ಹಾಗೆ ಫಿಫ್ತಲ್ಲಿ 123 ಇರೋವಂಥದ್ದು. ಹಾಗೆ ಇಲ್ಲಿ ನಾವು ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ ಮೇಲ್ದು ಬಂದು 130 ಅಥವಾ 130+ ನಿಲ್ಲೋ ಅಂಥದ್ದು. ಹಾಗೆ ಇಲ್ಲಿ ಫೀಮೇಲ್ದು ಬಂದು ಇಲ್ಲೂ ಸಹ ಫೀಮೇಲ್ದು ಸ್ವಲ್ಪ ಕಟ್ ಆಫ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ 115 ಅಥವಾ ಇದಕ್ಕಿಂತ 115ಗೆ ಹ್ಯಾಡ್ ಆಗ್ಬೋದು, ಅಥವಾ ಇದಕ್ಕಿಂತ ಕಡಿಮೆನೂ ನಿಲ್ಲುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇಲ್ಲೂ ಸಹ ಹುಡುಗಿರು ಜಾಸ್ತಿ ಟಾಪ್ ಸ್ಕೋರ್ ಮಾಡಿಲ್ಲ. ಸೊ ಹಾಗಾಗಿ 110ಗೂ ಸಹ ಹೋಗೋವಂಥ ಚಾನ್ಸಸ್ ಇದೆ. ನೆಕ್ಸ್ಟು ನಾವಿಲ್ಲಿ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿ ನೋಡೋದಾದರೆ ಇಲ್ಲಿ ಇರ್ತಕ್ಕಂಥ ಟಾಪ್ 5ನಲ್ಲಿ ಫಸ್ಟ್ನೇದಾಗಿ 146 ಇರೋವಂಥದ್ದು, ಸೆಕೆಂಡ್ನೇದಾಗಿ 136.25, ಥರ್ಡ್ ಒನ್ನು ಸಹ ಅಷ್ಟೇ ಇದೆ, ಹಾಗೆ ಫೋರ್ತ್ ಒನ್ನಲ್ಲಿ 133.75 ಇರೋವಂಥದ್ದು, ಫಿಫ್ತ್ ಒನ್ನಲ್ಲಿ 133.50 ಇರೋವಂಥದ್ದು. ಇಲ್ಲಿ ಸ್ವಲ್ಪ ಬಾಯ್ಸ್ಗೆ ಕಾಂಪಿಟೇಷನ್ ಜಾಸ್ತಿನೇ ಇರೋದ್ರಿಂದ ಕಟ್ ಆಫು ಜಾಸ್ತಿನೇ ನಿಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, 130+ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಫೀಮೇಲ್ದು ಮಾತ್ರ ಇಲ್ಲೂ ಸಹ ಕಡಿಮೆನೇ ಇರುತ್ತೆ, 115+ ಇರುತ್ತೆ, ಅಥವಾ ಇದಕ್ಕಿಂತ ಕಡಿಮೆ ಸಹ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟು ನಾವಿಲ್ಲಿ ವಿಜಯಪುರ ಡಿಸ್ಟಿಕ್ಕಲ್ಲಿ ನೋಡೋದಾದರೆ ಇಲ್ಲಿ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಇಲ್ಲಿ ಕಟ್ ಆಫ್ ಕಡಿಮೆನೇ ಇರುತ್ತೆ, ಯಾಕೆಂದರೆ ಇಲ್ಲಿ ತುಂಬ ಟಾಪ್ ಸ್ಕೋರ್ ಯಾರೂ ಮಾಡಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಮೊದಲನೇದಾಗಿ 129.75 ಇರೋವಂಥದ್ದು, ಸೆಕೆಂಡ್ನೇದಾಗಿ 127.50, ಥರ್ಡ್ ಒನ್ ಆಗಿ 123.75 ಇರುವಂಥದ್ದು, ಫೋರ್ತ್ ಒನ್ನಲ್ಲಿ 120.25, ಹಾಗೆ ಫಿಫ್ತ್ ಒನ್ನಲ್ಲೂ ಸಹ ಅಷ್ಟೇ ಇದೆ. ಇಲ್ಲಿ ಆಲ್ಮೋಸ್ಟ್ ಮೇಲ್ ಮತ್ತು ಫೀಮೇಲ್ ಎರಡೂ ಸಹ ಕಟ್ ಆಫ್ ಕಡಿಮೆನೇ ಇದೆ ಅಂತಲೇ ಹೇಳ್ಬೋದು. ಬೇರೆ ಡಿಸ್ಟಿಕ್ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಮೇಲ್ಗೆ ಬಂದು 120 ಅಥವಾ 120+ ಆಗುವಂಥದ್ದು ಅಷ್ಟೇ. ಇನ್ನು ಫೀಮೇಲ್ದು ನೋಡೋದಾದರೆ ತುಂಬ ಈಗ ನೋಡಿರೋಂಥ ಅಷ್ಟು ಡಿಸ್ಟಿಕಲ್ಲಿ ತುಂಬ ಕಡಿಮೆ ಕಟ್ ಆಫ್ ಅಂದರೆ ಈ ಡಿಸ್ಟಿಕ್ ಅಂತಲೇ ಹೇಳ್ಬೋದು, 105 ಅಥವಾ ಇದಕ್ಕಿಂತ ಕಡಿಮೆನೂ ಆಗುವಂಥ ಚಾನ್ಸಸ್ ತುಂಬ ಇದೆ, ಯಾಕೆಂದರೆ ಇಲ್ಲಿ ತುಂಬ ಕಡಿಮೆ ಸ್ಕೋರ್ ಆಗಿರೋವಂಥದ್ದು ಈ ಡಿಸ್ಟಿಕ್ಕಲ್ಲೇ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವಿಲ್ಲಿ ಧಾರವಾಡ ಡಿಸ್ಟಿಕ್ನಲ್ಲಿ ಟಾಪ್ 5ಅಲ್ಲಿ ಇರೋವಂಥದ್ದನ್ನ ನೋಡೋದಾದರೆ ಫಸ್ಟ್ನೇದಾಗಿ 141.50 ಇರೋವಂಥದ್ದು, ಸೆಕೆಂಡ್ನೇದಾಗಿ 134.25, ಥರ್ಡ್ ಒನ್ನಲ್ಲಿ 128.75, ಹಾಗೆ ಫೋರ್ತ್ ಒನ್ನಲ್ಲಿ 127.25, ಹಾಗೆ ಫಿಫ್ತ್ ಒನ್ನಲ್ಲಿ 120.50 ಇರೋವಂಥದ್ದು. ಇಲ್ಲಿ ಮೇಲ್ದು ಕಟ್ ಆಫ್ ಬಗ್ಗೆ ನೋಡೋದಾದರೆ ಇಲ್ಲಿ 130 ಅಥವಾ 130+ ನಿಲ್ಲೋ ಅಂಥದ್ದು, ಹಾಗೆ ಫೀಮೇಲ್ದು ನೋಡೋದಾದರೆ 115 ನಿಲ್ಲುವಂಥ ಚಾನ್ಸಸ್ ಇದೆ, ಅಥವಾ ಇದಕ್ಕಿಂತ ಕಡಿಮೆ ಆಗೋವಂಥ ಚಾನ್ಸಸ್ ಇದೆ. ಬಟ್ ಇದಕ್ಕಿಂತ ಅಂತೂ ಜಾಸ್ತಿ ಆಗಲ್ಲ, ಇಷ್ಟೇ ನಿಲ್ಲುವಂಥ ಚಾನ್ಸಸ್ಸು.
ನೆಕ್ಸ್ಟು ನಾವಿಲ್ಲಿ ಯಾದಗಿರಿ ಡಿಸ್ಟಿಕ್ಕಲ್ಲಿ ನೋಡೋದಾದರೆ ಇಲ್ಲಿ ಆಲ್ಮೋಸ್ಟ್ ಕಾಂಪಿಟೇಷನ್ ಕಡಿಮೆ ಇದೆ. ಇಲ್ಲೂ ಸಹ ಟಾಪ್ ಸ್ಕೋರ್ ಕಡಿಮೆನೇ ಇದೆ, ಮೇಲು ಮತ್ತು ಫೀಮೇಲು. ಅದರಲ್ಲೂ ಫೀಮೇಲ್ದು ತುಂಬಾ ಕಡಿಮೆನೇ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಟಾಪ್ 5ಅಲ್ಲಿ ಮೊದಲನೇದಾಗಿ 124.50, ಸೆಕೆಂಡ್ನೇದಾಗಿ 123.50, ಥರ್ಡ್ ಒನ್ನಲ್ಲಿ 120, ಫೋರ್ತ್ ಒನ್ನಲ್ಲಿ 114.50, ಹಾಗೆ ಫಿಫ್ತಲ್ಲಿ 113.75 ಇರೋವಂಥದ್ದು. ಇಲ್ಲಿ ಕಟ್ ಆಫ್ ಬಗ್ಗೆ ನೋಡೋದಾದರೆ ಮೇಲ್ದು ಆಲ್ಮೋಸ್ಟ್ 115ಗೆ ನಿಲ್ಲೋವಂಥದ್ದು, ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ಯಾರು ಟಾಪ್ ಸ್ಕೋರ್ ಮಾಡಿಲ್ಲ. ಸೊ ಹಾಗಾಗಿ ಫೀಮೇಲ್ದು ಬಂದು ಸಿಕ್ಕಾಬಟ್ಟೆ ಕಡಿಮೆನೇ ಇದೆ ಅಂತಲೇ ಹೇಳ್ಬೋದು. 90 ಅಥವಾ 90ಗಿಂತ ಇನ್ನೂ ಕಡಿಮೆನೇ ನಿಲ್ಲೋವಂಥ ಚಾನ್ಸಸ್ ಜಾಸ್ತಿ ಇದೆ. ಆಲ್ಮೋಸ್ಟ್ ಈ ಡಿಸ್ಟಿಕಲ್ಲೇ ಅನಿಸುತ್ತೆ ಫೀಮೇಲ್ ಅವ್ರಿಗೆ ಇಷ್ಟು ಕಡಿಮೆ ಕಟ್ ಆಫ್ ಇರೋವಂಥದ್ದು. ಆಲ್ಮೋಸ್ಟ್ ಈ ಡಿಸ್ಟಿಕಲ್ಲಿ ಯಾವ ಫಿಮೇಲ್ ಅವರು ಸಹ ಹೈಯೆಸ್ಟ್ ಸ್ಕೋರ್ ಮಾಡಿಲ್ಲ, ಟಾಪೇ 93 ಇರೋವಂಥದ್ದು. ಸೊ ಹಾಗಾಗಿ 90 ಅಥವಾ ಅದಕ್ಕಿಂತ ಇನ್ನೂ ಕಡಿಮೆ ನಿಲ್ಲೋವಂಥ ಚಾನ್ಸಸ್ಸೇ ಇರೋವಂಥದ್ದು. ಇನ್ನು ನೆಕ್ಸ್ಟು ಲಾಸ್ಟ್ ಒನ್ ಅಂತಲೇ ಹೇಳ್ಬೋದು. ಬೆಳಗಾವಿ ಡಿಸ್ಟಿಕ್ ಅಲ್ಲಿ ನೋಡೋದಾದರೆ ಇಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಮೇಲು ಮತ್ತು ಫೀಮೇಲ್ ಎರಡೂ ಸಹ ಇಲ್ಲಿ ಕಾಂಪಿಟೇಷನ್ ಜಾಸ್ತಿನೇ ಇದೆ. ಸೊ ಹಾಗಾಗಿ ಟಾಪ್ 5ಅಲ್ಲಿ ಇಲ್ಲಿ 147.50 ಇರೋವಂಥದ್ದು, ಸೆಕೆಂಡ್ನೇದಾಗಿ 146.50, ಹಾಗೆ ಥರ್ಡ್ ಒನ್ನು 146, ಹಾಗೆ ಫೋರ್ತ್ ಒನ್ನು 145, ಫಿಫ್ತ್ ಒನ್ನು 142.75 ಇರೋವಂಥದ್ದು. ಇಲ್ಲಿ ನಾವು ಮೇಲ್ದು ಕಟ್ ಆಫ್ ಬಗ್ಗೆ ನೋಡೋದಾದರೆ 140+ ನಿಲ್ಲಿಸ್ತಾರೆ. ಹಾಗೆ ಫೀಮೇಲ್ದು ನೋಡೋದಾದರೆ ಫೀಮೇಲ್ದು ಸಹ ಇಲ್ಲಿ ಜಾಸ್ತಿನೇ ನಿಲ್ಲೋವಂಥ ಚಾನ್ಸಸ್ ಇದೆ. 130 ಅಥವಾ 130+ ನಿಲ್ಲೋವಂಥ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ತುಂಬ ಕಾಂಪಿಟೇಷನ್ ಇದೆ ಬಾಯ್ಸು ಮತ್ತು ಗರ್ಲ್ಸ್ ಇಬ್ರಿಗೂ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಡಿಸ್ಟಿಕ್ ವೈಸ್ ಟಾಪ್ ಲಿಸ್ಟಲ್ಲಿ ಇರೋ ಅಂಥ ಟಾಪ್ 5 ಸ್ಕೋರ್ಗಳ ಬಗ್ಗೆ ನಾವು ಇವಾಗ ಆಲ್ರೆಡಿ ನೋಡಿದ್ದೀವಿ. ಇಲ್ಲಿ ನಾನು ಹೇಳಿರ್ತಕ್ಕಂಥ ಕಟ್ ಆಫ್ ಕೇವಲ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಆಮೇಲೆ ಪ್ರತಿಯೊಬ್ಬರು ಕೇಳಬೇಡಿ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಹೇಳ್ಬೇಡಿ, ಇದು ಒಂದು ಎಕ್ಸ್ಪೆಕ್ಟೆಡ್ ಆಗಿರೋ ಅಂಥದ್ದು. ಸೊ ಇದರಲ್ಲಿ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಇದು ಫೈನಲ್ ರ್ಯಾಂಕ್ ಲಿಸ್ಟ್ ಆಗಿರಲ್ಲ. ಸೊ ಹಾಗಾಗಿ ಇದು ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಇಲ್ಲಿ ನಾವು ನೋಡಿರೋ ಪ್ರಕಾರ ತುಂಬ ಕಾಂಪಿಟೇಷನ್, ಹೈಯೆಸ್ಟ್ ಕಾಂಪಿಟೇಷನ್ ಇರೋದು ಬಂದು ಶಿವಮೊಗ್ಗದಲ್ಲಿ ಹುಡುಗರು ಮತ್ತು ಹುಡುಗಿರು ಇಬ್ರಿಗೂ ಸಹ ಇಲ್ಲಿ ಕಟ್ ಆಫ್ ಜಾಸ್ತಿ ನಿಲ್ಲೋವಂಥದ್ದು ಇದು. ಇನ್ನು ಕಡಿಮೆ ಕಟ್ ಆಫ್ ಬಂದು ಇದು ಹೈಯೆಸ್ಟ್ ಆಗಿರುತ್ತೆ. ಇನ್ನು ಕಡಿಮೆ ಕಟ್ ಆಫ್ ಬಂದು ಯಾದಗಿರಿನಲ್ಲಿ ಕಡಿಮೆ ನಿಲ್ಲೋವಂಥದ್ದು. ಯಾದಗಿರಿನಲ್ಲಿ ಬಾಯ್ಸು ಮತ್ತು ಗರ್ಲ್ಸ್ ಇಬ್ರಿಗೂ ಸಹ ಕಡಿಮೆ ಕಟ್ ಆಫ್ ನಿಲ್ಲೋವಂಥದ್ದು. ಸೊ ಹಾಗಾಗಿ ತುಂಬ ಕಾಂಪಿಟೇಷನ್ ಇರೋವಂಥದ್ದು. ಫಸ್ಟ್ನೇ ಪ್ಲೇಸ್ ಬಂದು ಶಿವಮೊಗ್ಗ ಆಗಿರುತ್ತೆ. ಹಾಗೆ ಕಟ್ ಆಫ್ ಕಡಿಮೆ ಇರೋವಂಥ ಲಿಸ್ಟಲ್ಲಿ ಯಾದಗಿರಿ ಫಸ್ಟ್ನೇದಾಗಿರುತ್ತೆ, ಸೆಕೆಂಡ್ನೇದಾಗಿ ವಿಜಯಪುರ ಆಗಿರುತ್ತೆ. ಸೊ ಇಷ್ಟಾಗಿತ್ತು ಕಟ್ ಆಫ್ ಬಗ್ಗೆ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.